ಗುಜ್ಜರ್ ಕಿ ಶಾದಿ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರಬಹುದು. ಹಣದ ಆಸೆಗಾಗಿ ತಮ್ಮ ಮನೆಯ ಪುಟ್ಟ ಪುಟ್ಟ ಹೆಣ್ಮಕ್ಳನ್ನ, ಅಮಾಯಕ ಹೆಣ್ಮಕ್ಳನ್ನ ಗುರುತು ಪರಿಚಯ ಇಲ್ಲದ ದೂರದ ಊರಿನ ವ್ಯಕ್ತಿ ಜೊತೆಗೆ ಮದುವೆ ಮಾಡಿಕೊಡ್ತಾರೆ ಪೋಷಕರು. ಹೀಗೆ ಮದುವೆಯಾದ ಹೆಣ್ಮಕ್ಳ ಬಾಳಲ್ಲಿ ಏನೆಲ್ಲ ಘನಘೋರ ನಡೆಯುತ್ತೆ ಅನ್ನೋದಕ್ಕೆ ನಾವೀಗ ಹೇಳಕ್ ಹೊರಟಿರೋ ಸ್ಟೋರಿ ಸಾಕ್ಷಿಯಾಗುತ್ತೆ. ಆದ್ರೆ ಒಂದು ಸಮಾಧಾನ ಏನಂತಂದ್ರೆ ಈ ಸ್ಟೋರಿಯ ಆ ಸಂತ್ರಸ್ತೆಯ ಬಾಳಲ್ಲಿ ಮಂದಹಾಸ ಕೂಡ ಮೂಡಿದೆಯಂತೆ. ಏನಾ ಸ್ಟೋರಿ ನೋಡೋಣ ಬನ್ನಿ. ಹೀಗೆ ಕಣ್ಣೀರು ಹಾಕುತ್ತಾ ತನ್ನ ನೋವು ತೋಡಿಕೊಳ್ಳುತ್ತಿರುವ ಈಕೆ ಹೆಸರು ವಿಜಯಲಕ್ಷ್ಮಿ. ಕಲಬುರಗಿ ತಾಲೂಕಿನ ಸುಲ್ತಾನ್ಪುರ ನಿವಾಸಿ. ಬಡತನದ ಬೇಗೆಯಲ್ಲಿ ಹುಟ್ಟು ಬೆಳೆದ ಈಕೆಯನ್ನ ಹಣದಾಸೆಗೆ 2012ರಲ್ಲಿ ಗುಜರಾತ್ನ ನೀಲೇಶ್ ಗುಂಡಾಲ್ ಎಂಬಾತನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಅಲ್ಲಿಂದ ಈಕೆಗೆ ಶುರುವಾಗಿತ್ತು ನರಕ ಯಾತನೆ. ಈಕೆಗಿನ್ನು ಸದ್ಯ 20 ವರ್ಷ. 18 ವರ್ಷ ತುಂಬುವ ಮೊದಲೇ ಹೆತ್ತವರು ನೀಲೇಶ್ ಗುಂಡಲ್ಗೆ ಕೊಟ್ಟು ಮದುವೆ ಮಾಡಿದ್ರು. ಒಂದು ಮಗು ಆಗುವವರೆಗೂ ಸುಮ್ಮನಿದ್ದ ಗಂಡ ನೀಲೇಶ್ ನಂತರ ಸಾಕಷ್ಟು ಕಿರುಕುಳ ನೀಡಲು ಪ್ರಾರಂಭಿಸಿದಂತೆ. ಕಿರುಕುಳದ ಜೊತೆಗೆ ತನ್ನ ತಂದೆ ಮತ್ತು ಸೋದರನ ಜೊತೆ ಲೈಂಗಿಕ ಸಂಬಂಧ ಹೊಂದುವಂತೆ ಪೀಡಿಸುತ್ತಿದ್ದಂತೆ. ಇದಕ್ಕೆ ವಿಜಯಲಕ್ಷ್ಮಿ ಒಪ್ಪದೇ ಇದ್ದಾಗ ಗಂಡ ಮತ್ತು ಮಾವ ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ಕಿರುಕುಳ ಕೊಡಲು ಪ್ರಾರಂಭಿಸಿದಂತೆ. ಇದರಿಂದ ನೊಂದ ವಿಜಯಲಕ್ಷ್ಮಿ ತವರು ಮನೆಗೆ ಬರಲು ನಿರ್ಧರಿಸಿದ್ದಾಳೆ. ಈ ವೇಳೆ ಮಗುವನ್ನ ವಿಜಯಲಕ್ಷ್ಮಿ ಜೊತೆ ಕಳಿಸಲು ನೀಲೇಶ್ ಕುಟುಂಬದವರು ಒಪ್ಪಲಿಲ್ಲ. ನಂತರವೂ ಸಾಕಷ್ಟು ಪ್ರಯತ್ನ ಪಟ್ಟರು ಮಗುವನ್ನ ನೀಡಿರಲಿಲ್ಲವಂತೆ. ಹೀಗಾಗಿ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ತನ್ನ ಮಗುವನ್ನ ತನಗೆ ಕೊಡಿಸಿ ಅಂತ ಮನವಿ ಮಾಡಿದ್ದಾಳೆ. ಟಾರ್ಚರ್ ಅಂತಂದ್ರೆ ನಮ್ಮ ಮಾವ ನನ್ನ ಹತ್ರ ಬಾ ಅನ್ನೋದು ಆ ಥರ ನನಗೆ ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ನನ್ನ ಗಂಡ ನನ್ನ ಹತ್ರ ಇದ್ದ ಹರ ಅಲ್ಲ. ಅದಕ್ಕೆ ನನ್ನ ಗಂಡ ಬಿಟ್ಟು ನಾ ಹೆಂಗೆ ಬರಲಿ ಅಂತಂದೆ. ಅದಕ್ಕೆ ನಮ್ಮ ಮಾಮ ಅಂದರು ನಮ್ಮ ಅತ್ತಿ ನನ್ನ ಗಂಡ ನೀವು ಬದಲಾಮೆ ಹೊರಿಸ್ಲತ್ತಿ ಹಾಗೆ ತಪ್ಪು ಹೊರಿಸ್ತಾರೆ. ನನ್ನ ಗಂಡ ಹೊಡೆದ್ರು, ನನ್ನ ಅತ್ತೆ ಹೊಡೆದ್ರು ಅಂದ್ರೆ ಮಾವ ಅಂತ ಹೊಡೆದಿಲ್ಲ, ಮಾವ ಗಲೀಜು ಮಾತಾಡ್ತಿದ್ರು. ಇಷ್ಟೇ, ನನಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ತವರಿಗೆ ವಾಪಸ್ಸಾಗಿ 8 ತಿಂಗಳ ನಂತರ ವಿಜಯಲಕ್ಷ್ಮಿ ಮಕ್ಕಳ ಸಹಾಯವಾಣಿಗೆ ಮನವಿ ಮಾಡಿಕೊಂಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಡಾನ್ ಬಾಸ್ಕೋ ಸಂಸ್ಥೆ ಹಾಗೂ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಸೇರಿ ಸ್ಥಳೀಯ ಪೊಲೀಸರೊಂದಿಗೆ ಗುಜರಾತ್ನ ನಂದಡಿ ಗ್ರಾಮಕ್ಕೆ ತೆರಳಿದ್ದಾರೆ. ಅಲ್ಲದೆ 3 ವರ್ಷದ ಮಗು ದಕ್ಷನನ್ನ ತಾಯಿ ಮಡಲಿಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೂ ಮಗಳ ಬದುಕನ್ನು ಕಂಡು ತಾಯಿ ಬೇಸರ ವ್ಯಕ್ತಪಡಿಸುತ್ತಿದ್ದಾಳೆ. ಭಾಳ ಟಾರ್ಚರ್ ಕೊಟ್ಟಾರಂತೀರಿ. ಒಂದ್ 2-3 ಸಾರಿ ಟಾರ್ಚರ್. ಹುಡುಗ ಸಣ್ಣದಿತ್ರಿ, ಬಗಲಾಗ ಸಿಗಿಸ್ಕೊಂಡ್ ಬಂದೋಡ್ರಿ. 3 ಸಾರಿ ಬಂದಾಡ್ರಿ ಒಬ್ಬಾಕಿನೇರಿಕಿ. ಬಂದ್ ಬಳಕ ಮತ್ತ ಬಾಬಾ ನನಗೆ ಹಿಂಗ್ ಮಾಡ್ಲತ್ತಾರ, ನಾ ಹ್ಯಾಂಗ ಮಾಡಿ, ಬಾಬಾ ನಂಗೆ ಹಿಂಗ್ ಮಾಡ್ಲತ್ತಾರ, ನಾ ಹ್ಯಾಂಗ ಮಾಡ್ಲಿ ಅಂತಂದ್ರೆ ನೀ ಅಲ್ಲೇ ಇರುವ, ನೀ ಒಬ್ಬಾಕ್ ಬರಬೇಡ, ನಾವು ಬರ್ತೇವೆ ಅಂತ ಹೇಳಿಕೆ ಅಂದೆ. ಇಲ್ಲಿ 5 ವರ್ಷ ತನ ಕೂಸ ತಂದಿ ಬಳಿ ಇರ್ಬೇಕು, ನೀ ಎಲ್ಲಿದ್ ಬಂದೆ ಅಲ್ಲಿಗೆ ಹೋಗಂತ ಅವ್ರ ಅಂದ್ರದ್ದು. ಗುಜ್ಜರ್ ಕಿ ಶಾದಿ ಹೆಸರಲ್ಲಿ ಕಲಬುರಗಿ ಜಿಲ್ಲೆಯ ಅನೇಕ ಮಹಿಳೆಯರನ್ನ ಗುಜರಾತ್, ರಾಜಸ್ಥಾನದವರು ಮದುವೆಯಾಗಿ ಹೋಗ್ತಾರೆ. ಮದುವೆಯಾದ ನಂತರ ಆ ಮಹಿಳೆಯರು ಪಡುವ ಸಂಕಷ್ಟ ಅಷ್ಟಿಷ್ಟಲ್ಲ. ವಿಜಯಲಕ್ಷ್ಮಿ ಅಂತ ಹೆಣ್ಮಕ್ಳು ಅಲ್ಲಿನ ಪಾಪ ಕೂಪದಿಂದ ತಪ್ಪಿಸಿಕೊಂಡು ಬಂದ್ರೆ ಇನ್ನು ಅನೇಕರು ಅಲ್ಲಿಯೇ ನರಳುತ್ತಿದ್ದಾರೆ. ಇದೆಲ್ಲ ನಿಲ್ಲಬೇಕಾದ್ರೆ ಗುಜ್ಜರ್ ಕಿ ಶಾದಿ ಹೆಸರಲ್ಲಿ ನಡೆಯುವ ವಿವಾಹಗಳು ನಿಲ್ಲಬೇಕಿದೆ. ಸಂಜಯ್, TV9 ಕಲಬುರಗಿ.